22ರಂದು ಅಯೋಧ್ಯೆಗೆ ಹೋಗಲ್ಲ ಕಾಂಗ್ರೆಸ್ ಅಂತ ಎಸಿ ನಿರ್ಣಯ ತೆಗೆದುಕೊಂಡಿದೆ. ನೀವೇನ್ ಹೇಳ್ತೀರಾ ಅದಕ್ಕೆಲ್ಲ ಕಾರಣ ನಿಮ್ಗೆಲ್ಲ ಗೊತ್ತಿದೆ. ಅದು ರಾಮನನ್ನ ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲ ಧರ್ಮೀಯರನ್ನ, ರಾಮನ ಅನುಯಾಯಿಗಳನ್ನ, ಎಲ್ಲಾ ಜಾತಿ ಜನರನ್ನ, ಸಾವಿರಾರು ಜಾತಿ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಭಾರತದಲ್ಲಿ ಎಲ್ಲ ಜಾತಿ ಜನಾಂಗದವ್ರನ್ನ ಒಳಗೊಂಡು ರಾಮನ ಪೂಜೆ ನಡೀತಾ ಇದೆ. ಎಲ್ಲಾ ಕಡೆಗೂ ಕೂಡ ಎಲ್ಲಾ ಜಾತಿಯವರು ಕೂಡ ರಾಮನ ಭಕ್ತರಿದ್ದಾರೆ. ಅಲ್ಲಿ ಸೀಮಿತವಾಗಿ ಅದು ಬಿಜೆಪಿ ಅವರು ಸೇರ್ಕೊಂಡು ಏನ್ ಮಾಡಿದ್ದಾರೆ, ರಾಮನ ಹೆಸರನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಓಟಿಗಾಗಿ ರಾಮನ ನಾಮವನ್ನ ಬಳಸಿಕೊಳ್ತಾ ಇದ್ದಾರೆ. ಇನ್ನೂ ಪೂರ್ಣ ಆಗಿಲ್ಲ ದೇವಸ್ಥಾನ. ಪೂರ್ಣ ಆದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಮಾಡಬೇಕಾಯ್ತು. ಅವರು ತಾರಾತುರಿಯಲ್ಲಿ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ರಾಮನ ಹೆಸರು ಹೇಳ್ಕೊಂಡು ನಾವು ಓಟ್ ಪಡಿಬಹುದು, ರಾಮನ ಹೆಸರನ್ನ ನಾವು ಬಂಡವಾಳ ಮಾಡ್ಕೋಬಹುದು, ಮಾರ್ಕೆಟಿಂಗ್ ಮಾಡ್ಕೋಬಹುದು ಅನ್ನೋ ಒಂದು ದುರುದ್ದೇಶದಿಂದ ಬಿಜೆಪಿ ಅವ್ರು ಮಾಡ್ತಕ್ಕಂಥ ಆ ಪೂಜೆಗೆ ನಾವು ಹೋಗಲ್ಲ ಅಂತ ಹೇಳಿದ್ವಿ ಅಷ್ಟೇನೆ. ನಾವೇನು ರಾಮನ ಪೂಜೆ ಮಾಡಲ್ಲ ಅಂತ ಹೇಳಿಲ್ಲ. ನಾವು ಹಿಂದೂಗಳು ಅಲ್ಲ ಅಂತ ನಾವೇನು ಹೇಳಿಲ್ಲ. ಅವರೇ ಹೇಳ್ತಾರೆ ಬೇಕಂತಲೇ, ಇವ್ರು ಹಿಂದೂಗಳಲ್ಲ, ಹಿಂದೂಗಳು ವಿರೋಧಿಗಳು, ಇವರೇ ಸೃಷ್ಟಿ ಮಾಡ್ತಾರೆ. ಯಾರು ಹಿಂದೂ ವಿರೋಧಿಗಳು? ನಾವೆಲ್ಲ ಹಿಂದೂಗಳಲ್ವಾ? ನಾವೇನು ರಾಮನ ಭಕ್ತರಲ್ವಾ? ನಾವೆಲ್ಲರೂ ರಾಮನ ಭಕ್ತರೇ, ನಾವೆಲ್ಲ ಹಿಂದೂಗಳೇ. ಅವರು ಹಿಂದೂ ಧರ್ಮದ ಮೇಲೆ, ರಾಮನ ಮೇಲೆ ರಾಜಕೀಯ ಮಾಡ್ತಾ ಇರೋದ್ರಿಂದ ನಾವು ಸದ್ಯ ಹೋಗಲ್ಲ ಅಂತ ಹೇಳಿ ತಟಸ್ಥರಾಗಿದ್ದೀವಿ. ದುರ್ದೈವ ಕಾಂಗ್ರೆಸ್ ಹೋಗ್ತಾ ಇಲ್ಲ ಅನ್ನೋದನ್ನ ಯಡಿಯೂರಪ್ಪ ಹೇಳ್ತಾರೆ. ಅವ್ರಿಗೆ ದುರ್ದೈವ ಅದು, ನಮ್ಗೆ ಯಾಕೆ ದುರ್ದೈವ? ನಮಗೆ ಬೇಕಾದ ಹೋಗ್ತೀವಿ. ರಾಮನ ದೇವಸ್ಥಾನ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಮ್ಮ ಇಷ್ಟ ಇದ್ರೆ ಹೋಗ್ತೀವಿ, ಇಲ್ಲ. ಏನ್ ದುರ್ದೈವ ಎಲ್ಲಿಂದ ಬಂತು? ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಿದವ, ರಾಮನ ಪೂಜೆ ಮಾಡಲ್ಲ ಅಂತ ಹೇಳಿದವ? ನೀವು ಯಾವ ರೀತಿ ರಾಮನನ್ನ ಈ ರಾಷ್ಟ್ರದಲ್ಲಿ ಬಿಂಬಿಸ್ತಾ ಇದ್ದೀರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅದು ರಾಮ ಏನು ಕೊಂಡ್ಕೊಂಡ್ಬಿಟ್ಟಿದೀವಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ಅದರಿಂದ ಅದು ಓಟಿಗಾಗಿ ಮಾಡ್ತಾ ಇದ್ದೀರಿ. ಚುನಾವಣೆಯ ಬಂತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಿ. ದೇವಸ್ಥಾನ ಪೂರ್ಣಗೊಂಡಿಲ್ಲ ಏನಿಲ್ಲ, ಎಲ್ಲನೂ ಕರಿಬೇಕು. ದೇಶದ ಇರೋ ಎಲ್ಲಾ ಜಾತಿ ಜನಾಂಗದವರಿಗೆ ಇನ್ವಿಟೇಷನ್ ಇರಬೇಕು, ಮುಕ್ತವಾದಂತ ವಾತಾವರಣ ಇರಬೇಕು, ಪಕ್ಷ ರಹಿತವಾಗಿರ್ತಕ್ಕಂಥದ್ದು ಇರಬೇಕು. ಒಂದು ಪಕ್ಷದವರೇ ಸೀಮಿತವಾಗಿ ಇಟ್ಕೊಂಡು ಮಾಡ್ತಕ್ಕಂಥ ಪೂಜೆಗೆ ಹೋಗಲ್ಲ ಅಂತ ತಟಸ್ಥರ ಇದೇವಿ ಅಷ್ಟೇನೆ. ಪೂರ್ಣ ಆದ್ಮೇಲೆ ಹೋಗೋದು ಅಂತ ಹೋಗ್ತೀವಿ, ಏನಂತೆ ನಮ್ ಇಷ್ಟ ಬಂದ್ರೆ ನಾವು ಹೋಗ್ತೀವಿ. ಈಗ ಗ್ಯಾರಂಟಿ ಅನುಷ್ಠಾನಕ್ಕೆ ಸಮಿತಿಗಳನ್ನು ಮಾಡಿದ್ದಾರೆ. ತಾವು ಕೂಡ ಆಕಾಂಕ್ಷಿನ ಅದಕ್ಕೆ ಸಮಿತಿ ರಚನೆ ಮಾಡೋರಿದ್ದಾರೆ. ಸರ್ಕಾರದಿಂದ ನಿನ್ನೆ ನಿರ್ಧಾರ ಆಗಿದೆ. ತಾವು ಕೂಡ? ನಾನು ಯಾವ ಆಕಾಂಕ್ಷೆನೂ ಅಲ್ಲ. ನಾನು ಬಹಳ ಮೀರಿ ಬೆಳೆದಂತವನು. ಕಾಂಗ್ರೆಸ್ನಲ್ಲಿ ನಾನು ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾದಂತವನು, ರಾಜ್ಯ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷನಾದಂತವನು, 10 ವರ್ಷ ಜನರಲ್ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ ಆದಂತವನು, 5 ವರ್ಷ ಒಂದೇ ಇಲಾಖೆ ಮಂತ್ರಿಯಾಗಿ ಅನೇಕ ಸುಧಾರಣೆಯ ಕಾರ್ಯಕ್ರಮನ ತಂದಂತವನು. ಮೊನ್ನೆ ಚುನಾವಣೆ ನಾವು ಗೆಲ್ಲಬೇಕಾಯ್ತು, ಗೆಲ್ಲಿಲ್ಲ. ಗೆದ್ದಿದ್ರೆ ನಾವು ಕೂಡ ಮಂತ್ರಿ ಆಗ್ತಿದ್ವಿ. ಅದರಿಂದ ಅವಕಾಶ ಆಗಲಿಲ್ಲ, ನಮ್ಮ ಜನರಿಗೆ ಕೊಟ್ಟಿಲ್ಲ. ಹಾಗಂತಂದೇಳಿ ನಾವು ಏನ್ ಬಂದದ್ದೆಲ್ಲ ಕೇಳೋದು ಏನಿದೆಯಲ್ಲ, ಆ ರೀತಿ ಭಿಕ್ಷಕರಾಗಿ ನಾನು ಎಲ್ಲೂ ಕೇಳಕ್ ಹೋಗಲ್ಲ. ನಾವು ಕಾಂಗ್ರೆಸ್ಸಿನ ಕಾರ್ಯಕರ್ತ, ಒಬ್ಬ ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಕಟ್ಟುವಲ್ಲಿ, ಬರ್ತಕ್ಕಂಥ ಚುನಾವಣೆಯಲ್ಲಿ ಅಧಿಕಾರ ತರುವಲ್ಲಿ ನಾವು ಶ್ರಮ ವಹಿಸಿಡಿ ರಾಜ್ಯಾದ್ಯಂತ ನಮ್ಮ ಸಮುದಾಯವನ್ನ ಮತ್ತು ಪಾರ್ಟಿಯನ್ನ ಸಂಘಟನೆ ಮಾಡೋದ್ರಲ್ಲಿ ನಾನು ನಿರತರಾಗ್ತೀನಿ. ಏನಿಲ್ಲ, ಅಭ್ಯರ್ಥಿಗಳ ಕೊರತೆ ಇಲ್ಲಿಲ್ಲ. ಕಾಂಗ್ರೆಸ್ 138 ವರ್ಷದ ಇತಿಹಾಸ ಇದೆ. ಗೆಲ್ಲುವ ಅಭ್ಯರ್ಥಿಗಳೇ ಇದಾರೆ, ಎಲ್ಲಾ ಕಡೆಗೆ ಇದಾರೆ. ನೀವು ಲೋಕಸಭೆಗೆ ಆಕಾಂಕ್ಷಿನ ದುರ್ಗದಿಂದ ನಿಲ್ತಾರೆ ಅಂತ ಇಲ್ಲ, ನನಗೆ ಕೆಲವು ನಮ್ಮ ಹಿತೈಷಿಗಳು, ನನ್ನ ಬೆಂಬಲಿಗರು ಅವರೆಲ್ಲ ನಿಲ್ರಿ ಅಂತಾರೆ. ನಾನು ನಿಲ್ಲೋದಕ್ಕೆ ಸಚಿವ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಲ್ಬೇಕು ಸಚಿವರುಗಳು ಅಂತ ಅಲ್ಲ, ಎಲ್ಲಿಯಾದ್ರೂ ಅನಿವಾರ್ಯ ಆದ್ರೆ ಪಾರ್ಟಿ ಹೇಳಿದ್ರೆ ನಿಲ್ಬೇಕಾಗತ್ತೆ ಅಷ್ಟೇನೆ. ಅನಿವಾರ್ಯತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಪಾರ್ಟಿಯಲ್ಲಿ ಬೇಕಾದಷ್ಟು ಜನ ಲೀಡರ್ ಇದ್ದಾರೆ, ಅವ್ರ ಲೀಡರ್ನ ಗೆಲ್ಲಿಸ್ಲಿ ಮಂತ್ರಿಯಾಗಿ ಅಲ್ವಾ? ಮಂತ್ರಿಯ ವರ್ಚಸ್ಸನ್ನ ಆ ಕಾರ್ಯಕರ್ತನಿಗೆ ಬಳಸಿಕೊಂಡು ಆತನಿಗೆ ವರ್ಚಸ್ ನೀಡಿ ಅವರನ್ನ ಲೋಕಸಭೆ ಕಳಿಸಂತ ಕೆಲಸನ ಮಂತ್ರಿಗಳಾದಂತವ್ರು ಮಾಡಬೇಕು. ಈಗ ಒಂದು ಡಿಸಿಎಂ ಜೊತೆಗೆ 3 ಡಿಸಿಎಂ ಸಮುದಾಯವಾರ ಏನಾದ್ರು ಕೊಟ್ರೆ
ಲೋಕಸಭೆಯಲ್ಲಿ 20ಕ್ಕಿಂತ ಜಾಸ್ತಿ ಸೀಟ್ ಗೆಲ್ತೀವಿ ಅಂತ ನಿಮ್ಮ ದಲಿತ ಸಮುದಾಯದ ಸಚಿವರೇ ಉತ್ತರ ಆಗ್ತಾ ಇದ್ದಾರೆ ಸರ್. ಇನ್ನೂ 3 ಜನ DCM ಆದ್ರೆ 20ಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ತೀರಾ ಸರ್? ಅದು DCM ಯಾರು ಮಾಡಬೇಕು ಬಿಡಬೇಕು ಅನ್ನೋದು ಪಾರ್ಟಿಯ ನಿರ್ಣಯ. ನಾವೆಲ್ಲ ಇಲ್ಲೆಲ್ಲ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡೋದು ನಮ್ಮ ಪಕ್ಷದ ಇದಕ್ಕೆ ಘನತೆಗೆ ಅದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಎಲ್ಲ ಆನ್ಸರ್ ಕರೆಕ್ಟ್. ಈ ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಆಗಿ ಬಂದಿಲ್ಲ ಸರ್. ಆಮೇಲೆ ನಾನು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಈ ಬಸವನಗೌಡ ಯತ್ನಾಳ್ರವರು ಬಹಳ ತೀಕ್ಷ್ಣವಾಗಿ ನನ್ನ ಟೀಕೆ ಮಾಡಿದ್ದಾರೆ. ಸಿದ್ದರಾಮಯ್ಯ ರಾಮ ಅಂತ ನಾವು. ಅದಕ್ಕೆ ನಾನು ಯತ್ನಾಳ್ರವ್ರು ಇನ್ನೂ ಬಿಜೆಪಿಯಲ್ಲಿ ಅವರನ್ನ ಡೈಲಿ ವೇಜಸ್ ಕಾರ್ಯಕರ್ತರಂತೆ ಕಾಣ್ತಾ ಇದ್ದಾರೆ. ಹುಲಿ ಕಾರ್ಯಕರ್ತರ ಸರ್. ಬಿಜೆಪಿಯಲ್ಲಿ ರಿಜೆಕ್ಟೆಡ್ ಪೀಸು ಯತ್ನಾಳ್. ಅದನ್ನ ಇನ್ನೂ ಬಿಜೆಪಿಯವರು ದಿನಗೂಲಿ ನೌಕರನಂತೆ ಕಾಣ್ತಿದ್ದಾರೆ, ಪರ್ಮನೆಂಟ್ ಇನ್ನೂ ಮಾಡ್ಕೊಂಡಿಲ್ಲ. ಅದರಿಂದ ನಮ್ಮ ಬಗ್ಗೆ ಮಾತನಾಡೋ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಇವರು ಕೂಡ ಮಂತ್ರಿಯಾಗಿದ್ರು. ವಾಜಪೇಯಿ ಅಂತ ಮಹಾನ್ ನಾಯಕನ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿದ್ದೆ ದುರ್ದೈವ ಇಂಥವ್ರು ಅಂತ ನಾನು ಹೇಳ್ಬೋದಲ್ಲ. ಅದರಿಂದ ನಾನು ಹೇಳಿದ್ದೇನು ಹೇಳಿದ್, ನಾನು ಹಿಂದೂ ವಿರೋಧಿ ಅಂತ ಹೇಳಿಲ್ಲ, ರಾಮನ ವಿರೋಧಿ ಅಂತ ಹೇಳಿಲ್ಲ, ರಾಮನ ಭಕ್ತಯ್ಯ ಅಂತ ಹೇಳಿದೀನಿ, ರಾಮ ನಮ್ಮ ಎಲ್ಲ ಹೃದಯದಲ್ಲಿ ಅದೀನಿ ಅಂತ ಹೇಳಿದೀನಿ. ಅದನ್ನ ಬಿಟ್ಟು ಹಿಂದೂ ವಿರೋಧಿ ಗೊತ್ತಿಲ್ಲ ಇಂಥವ್ರು ಮಂತ್ರಿ ಆಗಿದ್ದೇ ಇದು. ನಾನು ಮಂತ್ರಿಯಾಗಿ ಅನೇಕ ಸುಧಾರಣೆಯ ಕಾರ್ಯಕ್ರಮ ಮಾಡಿ ಇಡೀ ರಾಜ್ಯದಲ್ಲಿ ಒಬ್ಬ ಪ್ರಭಾವಿ ನಾಯಕನಾಗಿದ್ದೀನಿ. ಈತನಿಗೆ ಏನ್ ಮಾಡಿದ, ಕೇಂದ್ರದಲ್ಲಿ ಮಂತ್ರಿಯಾಗಿ ಏನು ಮಾಡಿಲ್ಲ, ಈ ರಾಜ್ಯದಲ್ಲಿ ಮಂತ್ರಿ ಆಗಲಿಕ್ಕೆ ಆಗಲಿಲ್ಲ. ಆದ್ರೆ ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತೇಳಿ ಎಚ್ಚರಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.